ಒಳಗಡೆ ತುಂಬಾ ಕೆಲಸ ಇದೆ. ಅಂದ್ರೆ ಜಾಸ್ತಿ ಹೊಸದಾಗಿ ಮದುವೆ ಆಗಿದ್ವಿ. ಈಗ ಈ ರೀತಿ ನನ್ನ ಸ್ವಲ್ಪ ವಿಚಾರಿಸ್ಕೊಂಡು ನನ್ನ ಆಸೆಯ ಆಕಾಂಕ್ಷೆ ವಿಚಾರಿಸ್ಕೊ ರೇ. ನನ್ನಲ್ಲೂ ತುಂಬಾ ಆಸೆ ಆಕಾಂಕ್ಷೆಗಳು ಮನೆ ಮಾಡಿ ಅವನ್ನೆಲ್ಲ ನೀವು ತೀರಿಸ್ಬಾರ್ದು. ಯಾರಿಲ್ಲ ಅಂತ ಹೇಳ್ತಾರೆ. ಗಂಡ ಹೆಂಡತಿ ಗಂಡನನ್ನು ಅರ್ಥ ಮಾಡ್ಕೊಂಡು ಸಂಸಾರ ನಡೆಸಿದ್ರೆ ಸಂಸಾರ ಸುವ್ಯವಸ್ಥಿತ ದಾರಿಯಲ್ಲಿ ಸಾಕು. ಕರೆಕ್ಟ್ ನೋಡಿ. ಪತಿಯ ಪಾದ ಸೇವೆಗೆ ಮೀಸಲಾದ ಹೆಣ್ಣು ನಾನೊಂದು ವಿಷಯ ಕೇಳ್ತೀನಿ, ನಡೆಸ್ಕೊಡ್ತೀರಾ? ಪತಿಯ ಪಾದ ಸೇವೆಯ ದಾಸಿಯಲ್ಲ ಜಾನಕಿ, ನೀನು ನನ್ನ ಪಾಲಿನ ದೇವತೆ. ನಿನಗೆ ಎದುರಾಡೋ ಮತ್ತು ಶಕ್ತಿ ನನ್ನಲ್ಲಿ ಗೊತ್ತಾಯ್ತಾ? ಹಾಗಾದ್ರೆ ನನ್ನಿಂದ ನಿಮ್ಗೆ ಏನಾಗ್ಬೇಕು? ಒಂದು ಕಪ್ ಕಾಫಿ, ನಿನ್ನ ಅಮೃತಾಸ್ಪದಿಗೆ ಒಂದು ಕಪ್ ಕಾಫಿ ಅಷ್ಟೇ ತಾನೆ. ಒಂದ್ ನಿಮಿಷ. ಪತಿಯ ಆಜ್ಞೆಯನ್ನು ನೆರವೇರಿಸಲು ತುದಿಗಾಲ ತಿಳ್ಕಣಿಯನ್ನು ನನಗೆ ಹೌದಾ? ಪತಿಯ ಸೇವೆಯೇ ಪರಮೇಶ್ವರನ ಸೇವೆ. ಹಾಗೆ ಈ ಪತಿ ಪರಮೇಶ್ವರ ಅಂತ ನಮ್ಮ ಬಾಳಲ್ಲಿ ಸಾಕಿದ್ರೆ ನಮ್ಮ ಬಾಳು ಸುಖಮಯವಾಗಿರುತ್ತೆ. ಈ ಜಗತ್ತಿನ ಆಡಿನ ಮೇಲೆ ಒಂದೇ ಮಾತು, ನಿನ್ನ ಮಾಂಗಲ್ಯ ಸಾಕ್ಷಿತ್ವ ಹೋರಾಡುವ ಶಕ್ತಿ ನನಗೆ. ಬಸವಣ್ಣನಂದರೆ ಹೇಳಿದ್ದೇನೆ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಹತ್ತುವುದು ಶಿವಂಗೆ ಎಂದು. ಸರಿ, ಈಗ ನಿಮ್ಗೆ ಏನಾಗ್ಬೇಕು? ಬೆಚ್ಚದೆಯ ಮನೆ ಇತ್ತು, ಬೆಚ್ಚಕ್ಕೆ ಬಂದಿದ್ದು ಇಚ್ಛೆ ನೆರೆಯುವ ನಿನ್ನಂತ ಸುಂದರಿಯಾದ ಹೆಂಡತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ರೇ, ನಾನೇನಾದ್ರೂ ನಿಮ್ಮೆಲ್ಲ ನಿಂತ್ಬಿಟ್ರೆ ನೀವಂತೂ ಕವಿಗಳಾಗ್ಬಿಡ್ತೀರಾ. ಸುಂದರವಾದ ಹೆಂಡತಿ ಇದ್ರೆ ವರ್ಣಸಕ್ಕೆ ಕವಿಗಳೇ ಆಗ್ಬೇಕೇನು? ಈ ನಿನ್ನ ಮುಖ ಎಷ್ಟು ಸುಂದರವಾಗಿದೆ ನೋಡು, ನೋಡು ನೋಡು ಹಾಗೆ ನೋಡು. ರೇ, ನೀವೇ ಕಾಫಿ ಕುಡಿತೀರ, ನನಗೆ ವರ್ಣನೆ ಮಾಡ್ತಾ ನಿಲ್ಸ್ಕೊತೀರ. ನನಗೆ ಎರಡೂ ಇಷ್ಟ. ನಿನ್ನ ಅಮೃತ ಹಸ್ತದಿಂದ ತಯಾರಿಸಿದ ಕಾಫಿಗೂ ಇಷ್ಟ, ಶಿಲಾ ಬಾಲಕ್ಕೆ ಅಂತಿರುವ ನಿನ್ನನ್ನ ಬಿಗಿದಪ್ಪಿ ಮುದ್ದಾಡುವುದೂ ಇಷ್ಟ. ಬಿಗಿದಪ್ಪಕ್ಕಿಷ್ಟ, ಆದ್ರೆ ಈ ಹಾಡು ಮಗಳಿನಲ್ಲಿ ನನಗಂತೂ ತುಂಬಾ ಕಷ್ಟ. ಸರಿ, ಇಲ್ಲಿ ಕಾಫಿ ತರ್ತೀನಿ. ಈಗ ನನಗೆ ಕಾಫಿ ಕುಡಿಯೋ ಮೂಡೇ ಹೊರಟೋಯ್ತು. ಈಗ ನನ್ನ ಮನಸ್ಸಿನ ಆಳದಲ್ಲಿ ಏನೇನೋ ಆಸೆ ಚಿಗುರೊಡಿತಾ ಇದೆಯಾ ಶಿಲ, ಏನೇನೋ ಆಸೆ ಬರ್ತಾ ಇದೆ. ಹೌದಾ? ಹಾಗಾದ್ರೆ ನನಗೆ ಏನ್ ಮಾಡ್ಬೇಕು? ಆಮೇಲೆ ಚಿಗುರು ಕಂಡೊಡದೆ ಕೋಗಿಲೆ ಹೇಗೆ ಹಾಡುವುದು ಹಾಗೆ ನಿನ್ನ
ಹಾಯ್ ಜಾನಕಿ. ಹಲೋ ಪ್ರತಾಪ್, ನೀವು ಇಷ್ಟು ದೂರ ಈ ನಿಮ್ಮ ಪಯಣ? ನೋಡ್ಬೇಕು ಅಂದವ್ರನ್ನ ನೋಡಲು ಬರ್ಲೇಬೇಕಲ್ಲ. ಏನು ನಿಮ್ಮನ್ನ ನೋಡ್ದೆ ತುಂಬಾ ದಿನ ಆಗಿತ್ತು. ಮದುವೆ ಆದ್ಮೇಲೆ ನಿಮ್ಮನ್ನ ನೋಡೇ ಇರಲಿಲ್ಲ. ಹಾಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಜಾನಕಿ, ಚೆನ್ನಾಗಿದೀಯಾ? ಓಹ್, ತುಂಬಾ ಚೆನ್ನಾಗಿದೆ. ನೋಡಿ, ಓಡಾಡಿದ್ರೆ ಎಲ್ಲಿ ಸೌತಲ್ಲ ಅನ್ನೋ ಪತಿ ಬರ್ತಿರುವಾಗ ಇವ್ರಿಗಿಂತ ಸಂತೋಷ ಇನ್ನೇನು ಹೇಳಿ. ನೋಡಿ, ಇವರು ಪ್ರತಾಪ್ ಅಂತ, ನನ್ನ ಕಾಲೇಜ್ ಮೇಟ್. ಇವರು ಹಲೋ, ಥ್ಯಾಂಕ್ ಯು. ಹೇಗಿದ್ರಿ? ಹ್ಯಾಪಿ ಮ್ಯಾರೇಡ್ ಲೈಫ್. ಸಾರಿ ಫಾರ್ ದ ಲೇಟ್ ವಿಶಸ್. ನಾನು ನಿಮ್ಮ ಮದುವೆಗೆ ಬರೋದಕ್ಕಾಗಲಿಲ್ಲ. ನೇರವಾಗಿ ಮದುವೆಗೆ ಬಂದು ಶುಭ ಕೋರುವಷ್ಟೇ ಸ್ನೇಹಿತರು, ದೂರದಲ್ಲಿದ್ದುಕೊಂಡು ಶುಭ ಕೋರುವವರು ಸ್ನೇಹಿತರು. ವೆರಿ ಗುಡ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಜಾನಕಿ, ನಿನಗೆ ಎಂತಹ ಗಂಡ ಸಿಕ್ಕಿದ್ದಾರೆ. ನೀನು ತುಂಬಾ ಅದೃಷ್ಟವಂತೆ. ನೋಡಿ, ನಾನು ನನ್ನ ಮಾತುಗಳಿಗೆ ತುಂಬಾ ಇಷ್ಟ. ನೋಡಿ, ನೀವು ಅತಿಥಿಯಾಗಿ ಬಂದಿರ್ತಕ್ಕಂಥ ನಿಮ್ಮನ್ನೇ ಮಾಡ್ಬಿಟ್ಟಿದ್ದಾರೆ. ಜಾನಕಿ, ಮೊದಲು ಅದೇ ಸತ್ಕಾರ, ಆಮೇಲೆ ನಮಸ್ಕಾರ. ಓ ಹೌದು, ಮತ್ತೆ ಬಿಟ್ಟಿದೆ. ಮಾತಾಡ್ತೀರಿ, ನಾನು ಹೋಗಿ ಕಾಫಿ ತರ್ತೀನಿ. ಆಯ್ತು. ಜಗದೀಶ್, ಹೇಗನ್ಸುತ್ತೆ ನಿಮ್ಮ ವಸತಿ? ನನ್ನ ದೃಷ್ಟಿಯಲ್ಲಿ ಸಂಸಾರ ಸಮಸ್ತ ವಿಧಗಳ ನಡುವೆ ತೊಳಲಾಡಿ ತೇಲಿದಾಗಲೇ ತನ್ನಾದ ಗುರಿ ಹುಟ್ಟ ಉತ್ಸಾಹ. ಈಗ ನಮ್ಮ ಜೀವನ ಸರಸ ಸುಗಮವಾಗಿಯೇ ಸಾಗಿದೆ. ಮುಂದಿನದು ಆ ತಾಯಿ. ನಿಮ್ಮ ವಿಷಯ ಇಲ್ಲಿವರೆಗೂ ನಮ್ಮ ಬಾಳಿಗೆ ವಿಷಯವನ್ನು ತಿಳ್ಕೊಂಡು ನೀವೇನು, ನೀವ್ಯಾರು ಅದನ್ನು ಸ್ವಲ್ಪ ಹೇಳಿ. ನೋಡಿ, ನನಗಿನ್ನು ಮದುವೆ ಆಗಿಲ್ಲ. ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕಲ್ಲ, ಅದು ಅಚೀವ್ ಆದ ನಂತರ ನನ್ನ ಮದುವೆ. ಬಹಳ ಒಳ್ಳೆಯ ಏನ್ ಮಾಡ್ತಾ ಇದ್ರಿ ಈಗ? ಹಾಗೆ ಏನೋ ಒಂದು ಕೆಲಸ ಮಾಡ್ತಾನೆ. ಹಾಗೆ ಯಾವ ಡಿಪಾರ್ಟ್ಮೆಂಟ್, ಯಾವ ಫ್ಯಾಕ್ಟ್ರಿ? ಅದೇ ಕೆಲಸ ಹೇಳಿದಲ್ಲ, ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು. ಯಾವ ಮಾಡ್ತಾ ಇದ್ರಿ? ಆ ದಾರಿನ ಹುಡುಕ್ತಾ ಇದ್ದೀನಿ. ಸುಮಿತ್ರಾ, ನೋಡಪ್ಪ ಇವರು ಪ್ರತಾಪ್ ಅಂತ ನಿಮ್ಮ ಅತ್ತಿಗೆ ಜೊತೆ ಕಾಲೇಜ್ ವಿದ್ಯಾಭ್ಯಾಸ ಮಾಡಿದಂತ ಮಹಾನುಭಾವರು. ನಮಸ್ಕಾರ. ಜಾನಕಿ, ಕಾಫಿ ರೇ, ಒಳಗಡೆ ಕಾಫಿ ಕರೆಕ್ಟಾಗಿ ಹೇಳಿದೆ. ನಿಮ್ ಊರಲ್ಲಿ ಹಾಲಿಲ್ಲ ಅಂತ. ಅದಕ್ಕೆ ನನಗೆ ಕೊಡಕ್ ಇಷ್ಟನೇ. ನಿಮ್ ಊರಲ್ಲಿ ಹಾಲೇ ಕೊಟ್ಟಿಲ್ಲ, ಕಾಫಿ ಹೆಂಗ್ ಮಾಡಿ? ಮಿಸ್ಟರ್ ಜಗದೀಶ್ ಅಂಡ್ ಜಾನಕಿ, ವಿಶ್ ಯು ಆಲ್ ದ ಬೆಸ್ಟ್. ಆ ದೇವರು ನಿಮಗೆ ಒಳ್ಳೆದ್ ಮಾಡಿ. ನಾನೇನು ಬರುತ್ತೇನೆ, ಬರುತ್ತಾ ಹೋಗುತ್ತಾ ಇರ್ತೇನೆ. ಹೋಗಿ ಬರ್ಬೋದು. ಇದು ನಿಮ್ಮ ಮೇಲೆ ತಾನೆ. ಯಾವ ಬೇಕಿದ್ರು ಬರ್ಬೋದು, ಯಾವ ಬೇಕಿದ್ರು ಹೋಗ್ಬೋದು. ಹಾಗೆ ಪ್ರಪಂಚದಲ್ಲಿ ಇಂಥ ಉತ್ತಮವಾದ ಸ್ನೇಹಿತರು ಸಿಗ್ತಾರೆ ತುಂಬಾ ವಿರಳ ನೋಡಿ. ಸುಮಿತ್ರಾ, ಬರಮ್ಮ. ನಾಳೆ ನೀವು ನಿಮ್ಮತ್ತಿಗೆ ಇಬ್ರು ಭೇಟಿಯಲ್ಲಿ ಹೋಗಿಟ್ಟು ನನಗೇನೇ ಬೇಕು ಎಲ್ಲವೂ ಜಾರಿ. ನನಗೆ ಇಷ್ಟ ಇಲ್ಲ. ಬೇಕಾದ್ರೆ ನೀವಿಬ್ಬರ ಹೋಗಿ ತೆಗೆದುಕೊಂಡು ಬನ್ನಿ. ಅವಳು ಇವತ್ತಲ್ಲ ನಾಳೆ ಕುಟುಂಬನಿಗೆ ಹೋಗ್ತಾರೆ. ಅವಳು ಇಲ್ಲಿರೋ ತನಕ ಸುಖವಾಗಿದ್ರೆ ನಿಮ್ಮ ಗಂಟೆ ನನಗೆ ನಾಳೆ ಸ್ಪೆಷಲ್ ಕ್ಲಾಸ್ ಇದೆ. ನಾನು ಹೋಗುವಂತ
ಸಂದರ್ಭ ಏನೂ ಇಲ್ಲ. ತಗೋದು ನೀನು ನಿನ್ನ ಹೆಂಡತಿ ನೋಡಿ, ನನಗೂ ಇಷ್ಟ ಇಲ್ಲ. ನಾವಿಬ್ಬರ ನಡುವೆ ಸಂಬಂಧನೇ ಬೇರೆ, ವ್ಯವಹಾರ ಏನು ನನ್ನ ಮುಖಂಡರೆ. ಸ್ವಭಾವನೇ ಇಷ್ಟು ಅಂತ ಕಾಣ ಅಲ್ವೇ? ತಂಗಿಯನ್ನ ಮನೇಲಿಟ್ಕೊಂಡು ಮದುವೆ ಆಗಿದ್ದು ಮೊದಲೇ ತಪ್ಪು. ಅವಳು ಅದಕ್ಕಿಂತ ತುಂಬಾ ಜಾಣೆ. ಆದ್ರೂ ತಪ್ಪಲಿ ಅದಾಳನ್ನ ಅವಳ ಕಣ್ಣಲ್ಲಿ ನೀರು ಬರ್ತದೆ ನೋಡ್ಕೊಂಡು. ಜಾನಕಿ, ನಾನು ಸ್ವಲ್ಪ ಹೊರಗಡೆ ಬರ್ತೀನಿ ಕಣ, ಹುಷಾರಿ. ಶಿವನ ನಿಯಮವೇ ವಿಚಿತ್ರವಾಗಿದೆ. ತರ್ಪವೇ ತರ್ಪ ಮಾತನಾಡುವಾಗ ಇದೇ ಕಲಿಯುಗದ ನಿಯಮ. ಯಾರನ್ನು ಹಪ್ಪಿ ಮುದ್ದಾಡಬೇಕೆಂದು ಆಸೆ ಇಟ್ಟುಕೊಂಡು ಬೇಟೆಗೆ ಹೊರಟಿದ್ದರು, ಅದೇ ಬೇಟೆ ನನ್ನ ಗೆಳತಿ ಜಾನಕಿಯ ಉಕ್ಕಿನ ಕೋಟೆಯಲ್ಲಿ ಭದ್ರವಾಗಿಯೇ ಇದೆ. ಭದ್ರವಾದ ಶೀಲ ಎಂಬ ಪುನಾದಿಗೆ ನಿನ್ನತ್ತಿಗೆಯಿಂದಲೇ ಸಿಡಿಮದ್ದು ಚಿತ್ರ ಚಿತ್ರ ಮಾಡಿಸದಿದ್ದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ಜಾನಕಿ ಅಂಬರದ ತಾರೇ, ದೇವಲೋಕದ ಅಪ್ಸರ, ಏನವಳ ಚಿರು. ಕೋಗಿಲೆಯಂತ ಕಂಠ, ನವಿಲಿನ ಬಿಂಕ, ಬಳ್ಳಿಯಂತೆ ಬಳುಕುವ ಅವಳ ಸ್ವಂತ. ಅಪ್ಪಪ್ಪ, ಹುಟ್ಟಿರುವುದು ಚಿಂದಿಯಾದರೂ ಆ ಚಂದ್ರಮನನ್ನೇ ನಾಟಿಸುವಂತ ಚೆಲುವು. ಆ ಅಪರೂಪದ ರೂಪರಾಶಿಯನ್ನು ವರ್ಣಿಸಲು ಕವಿರತ್ನ ಕಾಳಿದಾಸನಿಗೆ ಮಾತ್ರ ಮಿಕ್ಕ ಹುಲು ಕವಿಗಳಿಗೆ ವರ್ಣಿಸಲು ಹೋಲುವ ಸಾಧ್ಯ. ಮನದಿ ವಿಚಾರಿಸಿ ಒಮ್ಮೆ ಹೇಳುವುದಾದರೆ, ದೇವಲೋಕದಲ್ಲಿ ಶಾಪಗ್ರಸ್ತಳಾದ ಅಪ್ಸರೆ ಹೊರಗಿಳಿದು ಬಂದಿರಬಹುದೇ, ಅಥವಾ ಮನ್ಮಥನ ಸತಿ ರತಿ ನನಗಿರಬಹುದೇ. ಜಾನಕಿ ನಿಜವಾಗಲು ಮೂರ್ಮಣಿ ಸುಂದರಿ ಎಂದು ಸುಮ್ಮನೆ ಕುರಿಯಂತಾದರೆ ನನ್ನ ಭವಿಷ್ಯಕ್ಕೆ ಅರ್ಥವೇ ಇಲ್ಲ. ಅರ್ಥಪೂರ್ಣವಾದ ಜಾನಕಿಯ ಬಾಳಿನಲ್ಲಿ ಹುಡುಗಾಟವಾಡಿ ಅವಳನ್ನು ನನ್ನೆಡೆಗೆ ಸೆಳೆದುಕೊಳ್ಳಲೇಬೇಕು. ಇಷ್ಟಾದರೂ ನನ್ನ ಛಲ ಫಲ ಕೊಡದಿದ್ದರೆ ಆ ಜಗದೀಶನ ಬಾಳಿನ ಬುಡಕ್ಕೆ ಈ ಪ್ರತಾಪನ ಕೊಡಲಿಯ ಪೆಟ್ಟು ಶತಸಿದ್ಧ. ಅರೆ तो हाथी को मारना, लूटे
ಅರ್ಥವಾಗ್ಲಿದೆ ಅಲ್ಲ? ಬೇಟೆ ಆಡಿದ್ರೆ ಆನೆಯನ್ನೇ ಬೇಟೆ ಆಡ್ಬೇಕು. ಲೂಟಿ ಮಾಡಿದ್ರೆ KGF ಅನ್ನೋ ಭಂಡಾರವನ್ನೇ ಲೂಟಿ ಮಾಡಬೇಕು. ಈ ಜಾತ್ರೆ ಎಲೆಕ್ಷನ್ ಒಂದೇ ಸಲ ಬರಬಾರದು ನೋಡ. ಪರಿಸ್ಥಿತಿ ಹೇಳಬಾರದಂಗ ಆಗೋಗಿದೆ. ಇನ್ನು 3 ದಿನ ಉಳಿದ್ರಿ ಗ್ರಾಮ ಪಂಚಾಯತಿ ಎಲೆಕ್ಷನ್. ನಮ್ ನೀರ್ಗಂಟಿ ಶಿವ ನೀರು ಬಿಡಲು ಲೇಟ್ ಆಗುತ್ತೆ. ದುಡ್ಡು ಹೆಚ್ಚಿರೋದು ಕಮ್ಮಿ ಆಗಿಲ್ಲ. ಚರಂಡ ನೀರು ಹರಿಸಿ ಎಲೆಕ್ಷನ್ಗೆ ಬಂದು ಪೊಲಿಟಿಕಲ್ ಮಾಮೂಲಿ ಚರಂಡಿದ್ದಂಗ ಅಂದ್ರೆ ಕೆಡಕಿನ ಕಾರ್ಖಾನೆ ಇದ್ದಂಗ. ಪೊಲಿಟಿಕಲ್ ಮೈಂಡ್ ಸೋಯಿಲ್ ವಚ್ಚ ಅಂತಾರೆ ಇಂಗ್ಲಿಷ್ನಾಗ. ಈಗ ಏನ ಮಾಡೋದು? ಈ ಅಂಗ ಮಾಡೋದು ಎಲೆಕ್ಷನ್ ಗೆಲ್ಲಾಕಿದ ಪೂರಾಗ ಅವನವನ ದಾಸ್ ದೇವಣದಿಂದ ಹಿಡಿದು ಚಂದ್ರೋಪೇಶ್ವರ ನಮ್ಮ ಶೆಟ್ಟವರೆಗೂ ಚಿಕನ್ ಮಟನ್ ನಾನ್ ವೆಜ್ ಹೋಳಿಗೆ ಎಲ್ಲ ಮಾಡ್ತೀವಿ. ಎಲ್ಲ ನಾವೇನಾರ ಮಾಡಬೇಕಂದ್ರೆ ಜಾಜುರಾವ್ ಶರಂದ್ರ ಫುಲ್ ಸ್ಪೆಷಲ್ ಮಾಡಿಸಿದೆ. ಇಂಥದ್ರಾಗ ಎಲೆಕ್ಷನ್ ಮಾಡೋದೈತಲ್ರಿ. ನಾವೇನ್ರಿ ರಾಜಕೀಯದ ಮಂದಿ, ಈ ರಾಜಕೀಯ ದುಡ್ಡು ಕಳ್ಕಂದಿವಿ ಅಂತೇಳಿ ನಾವು ಸುಮ್ಮನೆ ಇರಕತ್ತೆ ಮಜಾ ಮಾಡಕ್ ಸಂಜೆ ಆದ್ರೆ ನರಲ್ಲ ಯಾರಿಗೆ ಹೇಳಬೇಕು ನಮ್ಮ ಪಾಡು. ಇನ್ನು ಕೋಚ್ ಹೋದ್ರಿ ಬೋರ್ವೆಲ್ ಪಾರ್ ಪಾರ್ 5 ನಿಮಿಷಕ್ಕೆ ಆನ್ವರ್ಸ್ಗೆ ಹೋಗೋಣ ಅಂದ್ರೆ ಮಮಾನ ಪಂಚಾಕ್ಷರಿ ಮಂತ್ರ ಬರ್ತದೆ. ನಿಮ್ಮ ಎಲ್ಲಾರನ್ನೂ ಕರ್ಕೊಂಡು ನಾವ್ ಎಲೆಕ್ಷನ್ ಮಾಡಕ್ ಹೊಂಟೀವಿ. ಏನಾಗುತ್ತೋ ದೇವ್ರು ನೋಡೋಣ. ಚಿಂತೆ ಹಾಕಿ ಮಾಡೋದಿದ್ದೆ ಚಿನ್ಮಯನಿದ್ದಾನೆ. ಚಿಂತೆ ಹಾಕಿ ಮಾಡೋದಿದ್ದೆ ಈ ಸಲ ಅವನು ನಮ್ಮ ಚಿಂತಾಮಣಿ ಇಲ್ಲ ಒಂದು 3 ಡ್ರೆಸ್ ಹಾಕೊಂಡಲ್ಲ. ಒಂದಪ್ಪ ರಜಾ ಬ್ರಹ್ಮಚಾರಿ ಸಂಘದ ಅಧ್ಯಕ್ಷ ಇನ್ಸ್ಟಾಗ್ರಾಮ್ ಓಟ್ ಎಲ್ಲ ನಮ್ಗೆ ಬಿಡ್ಬೇಕು. ನಾವು ಅಕಸ್ಮಾತ್ ಸೋತ್ವಿ ಅನ್ಕೊಳ್ರಿ, ಅವನವನು ನಮ್ದು ಸಗಣಿ ನಾವ ತಿನ್ಬೇಕಾಗತ್ತೆ. ಅಕಸ್ಮಾತ್ ಗೆದ್ರೆ ಪಂಚಾಯತಿ ಉಂಡ ಎಲೆಕ್ಷನ್ ನಿಂತಿರೋದೇ ದೇಶದ ಗಂಟು ಹೊಡಿಯಕ ಅಂತ ಬಸ್ ಸ್ಟ್ಯಾಂಡಾಗ ಮಾತಾಡ್ತಾರ. ಪ್ರವಣ ಮಧ್ಯೆ ನಮಗೆ ಯಾರು ಓಟ್ ಹಾಕ್ತಾರೋ ಯಾರು ಓಟ್ ಹಾಕಲ್ಲ ಗೊತ್ತಿಲ್ಲ. ನನಗೂ ಅಂದ್ರೆ ನಿಮ್ಗೆ ಓಟ್ ಹಾಕೋದು. ಆ ಕಡೆ ಹೋದ್ರೆ ನಿಮ್ಮನ್ ಬಿಟ್ಟು ನಾವೆಂತ ಜೀವನ. ಅವನು ಯಾರಿಗೆ ಮಸಾಲ ಹಚ್ತಾರೋ ಯಾರಿಗೂ ಹಣಕಾರ ಹೇಳ್ತಾರ. ಮಂದಿ ಹೇಳಕ ಅಜು ಮಮ್ಮ ಕಡಿ ಮಗ
ಬೆಳಿಗ್ಗೆಲ್ಲ ಸರಿ ಇರ್ತಾವ್ರಿ, ಕತ್ತು ರಾತ್ರಿ ಅದು ಯಾರಿಗೆ ಗೊತ್ತಾಗಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ನಮ್ಮ ಚಿಂತಾಮಣಿ ಬರಾಕತ್ತಾಳ, ಇದು ಒಂದಕ್ಕೆ ಆಗ್ತಾಳ ಕೇಳ್ತೀನಿ. ಅಂತಿಂತ ಹೆಣ್ಣು ನಾನಲ್ಲ, ಕರೆಂಟ್ ಹೋದ ಟೈಮಲ್ಲಿ ಚಿಂತಾಮಣಿ ಏನದು ಪ್ರಾಣಿ ಅಂತ ಒಂದ್ ನಮ್ಮನೆ ಹುಚ್ಚು ಬಡ್ಕೊಂಡಲ್ಲ, ಏನಾಯ್ತ ನಿಮ್ಗ? ಹುಚ್ಚು ಮಾಡಿಬಿಟ್ಟೇನ? ಇದೊಂದಪ್ಪ ನನಗೆ ನಿನಗೆ ಹಾಕದು ಐವರ್ಸ್ ಕುಡ್ದಾರ ಆಗ್ತೇವೆ, ಮತ್ತೇನಾರ ಹಾಕಿಬಿಟ್ಟಿಯ ನೀವು ಓಟ್ ಅಂದ್ರೆ ಏನು? ಹೌದು, ಒಂದು ಓಟಿಗೆ ಎಷ್ಟು ಕೊಡ್ತಿ? ನೀನು ಅಲ್ಲ ರೊಕ್ಕ ನಿಂತೇನಂಗ ಮತ್ತೆ ನಿಮ್ಮಂತ ಕೊಡ ನಮ್ಮಂತ ಕಣಕ ಬೇಕಲ್ಲ. ಹೊಸ್ತಾಗಿ ಈಗ ಬೆಳಗಾವಿನಾಗ ದಾವಣಗೆರೆ ಬೇಸ್ ಚಂದ್ರಸಪ್ತ ಅಂಗಡಿ ಬೆಳಗಾವಿನಾಗ ಆಗೈತೆ. ಅಲ್ಲಿಂದ ಒಂದು ಕ್ಲೀನ್ ಒಳ್ಳೆ ಕುಳ್ಳು ಕರಿಯ ಒಳ್ಳೆ ಜಾಕೆಟ್ ರೇಷ್ಮೆ ಸೀರೆ ಕೊಡಿಸ್ತೀವಿ. ಗಂಡು ಮಕ್ಕಳಿಗೆ ಸರ್ಕಾರಿ ಗೊಬ್ಬರ ಚೀಲ. ಅಂದ್ರ ನಿಮ್ದೊಂದು ಓಟ ಹೆಣ್ಮಕ್ಳಿಗ ಸೀರೆ ಜಾಕೆಟ್ ಮೇಲೆ ನಿಂತೈತ ನಂಗ ಆಯ್ತು. ಹೌದು ಮತ್ತೆ ಅಲ್ಲ, ಸರ್ಕಾರಿ ಗೊಬ್ಬರ ಚೀಲ ಅಂದ್ರೆ ಏನ? ತಿರುಗೇಳಿ ಚಿಂತಾಮಣಿ, ನೀನ್ ನೋನ ಅಷ್ಟು ಗೊತ್ತಾಗಿಲ್ಲ ನನಗೆ. ವರ್ಷ ಪ್ಯಾಕೆಟ್ ರಾಶಿ ಮೇಲೆ ಅರಿಯೋದು. ಎಲೆಕ್ಷನ್ ಹೆಸರು ಮೇಲೆ ನಿಂತೈತೇನು? ನೀನಿಗೆ 3 ಮಂದಿ ಎಲ್ಲ ಹಂಗಾದ್ರೆ ಭಾಳ ಬರ್ತಿರ್ತಾರ ಬಿಡ. ಯಾಕಂದ್ರೆ ಹೆಣ್ಮಕ್ಳಿಗೆ ಸೀರೆ ಕೊಟ್ಟಿನೇ ಓಟ ಬಿಟ್ಕೊಂಡ್ಬಿಟ್ಟಿಯ, ಗಂಡ್ಮಕ್ಳಿಗೆ ನೋಡುವಾ. ಈ ರಾಜಕಾರಣಿಗಳು ಮೇನ್ ಆಸ್ತಿ ಏನ್ ಗೊತ್ತೇನು? ಪುಗುಶೆಟ್ಟ ಭಾಷಣ ಮಾಡೋದು. ನಾವು ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತಿರೋದೆ ಸ್ವಚ್ಛ ಭಾರತ್ ಮಿಷನ್ ಅನ್ನೋ ಹೆಸರಿಗೆ ಬೇರೆ ಅರ್ಥ ಕೊಡಕ್ಕೆ. ಕ್ಲೀನ್ ಆಗಿ ಮುಂಡ ಮೋಚಿ ಓಂ ನಮಃ ಶಿವಾಯ ರೊಕ್ಕ ಸಾಕಾಗಿಲ್ಲ, ನೋವೇ ಅಲ್ಲಿ ಟೋಕನ್ ಮಾಡಿಸಿ ಪಾಂಪ್ಲೆಟ್ ತಂದು ಹೋಗ್ಬಿಡ್ತೀವಿ ನಾವು. ನೋಡ್ರಿ ಸಾಕು. ಆಮೇಲೆ ಚಿಂತು, ನಿಮ್ಮಂತ ಹೆಣ್ಣು ಮಕ್ಕಳು ರಾಜಕೀಯದಾಗ ಸವಾಸ ನಾನಾಟ ಮಾಡ್ಲಿ ಇನ್ನಂತ ರಾಜಕೀಯರ ಜೊತೆ ಸವಾಸ ಅಂತ ನಮ್ದೇ ಒಂದು ಪಕ್ಷ ಐತಿ. ಪಕ್ಷ ನಾವು ಕಾಂಗ್ರೆಸ್ ಪಕ್ಷ ಅವನಿಂದ ಅಪ್ಪು ಹುಟ್ಟಿದ ರಾಜಕೀಯ ಮಾಡೋಣ ಅಂದ್ರೆ ನೀವು ನಡೆಯಂಗಿಲ್ಲ. ಹೇಳ್ತೀನಿ ಕೇಳು, ನಮ್ಮ ರೈತರೆಲ್ಲ ಒಂದು ಅಮಾಯಕರೇ, ಇಂದು ಮುಂದು ಹಿಂದೆ. ಯಾಕಂದ್ರೆ ಅವ್ರ ಅಮಾಯಕರು ಮಾಡದೇ ನಾವು. ಕೇಳು ಚಿಂತು, ಕೇಳ್ತೈತಿ. ದಾವಣಗೆರೆಗೆ ತೊಂಬೂರಿ ರಸಿಕ್ ಸೆಂಟರ್ ಅಂತ ಒಂದು ಬೀಚ್ ಆ ಬೀಚ್ ಬಂದಿಗೆ ನಮ್ಮೂರು 20 ಕಂಗಣ್ಣನ ಕರ್ಕೊಂಡು ಸಜ್ಜೆ ಬೀಜ ಕೊಡಿಸ್ತೀವಿ ಅಂತ ಅವನು ಸಜ್ಜೆ ಬೀಜ ಕೊಡಲಿ, ಮುಳು ಸಜ್ಜೆ ಬೀಜ ಕೊಡ. ಈ ವರ್ಷ 3 ಬಡ್ಡೆ ಬಂದಾಗ ಅವನು ಬೆಳೆದಿರೋದು ಅಷ್ಟು ಮುಳ್ಸೈತೆ. ಇನ್ನೂ ಒಂದ್ಸಲ ಹೋಗಿದ್ದಾರೆ ರಾಗಿ ಬಿತ್ತಾನಂತ ತುಂಬೆ ಬೀಜ ಕಳ್ಸಾರ. ಈ ವರ್ಷ ನೋಡಿ ತುಂಬೆ ಗಿಡ. ರೈತರು ಅಮಾಯಕರು. ಈ ರೈತರ ಉದ್ಧಾರ ಮಾಡಬೇಕು ಅಂತಾನೆ ನಾನು ಎಲೆಕ್ಷನ್ ನಿಂತೀನಿ. ಲೆಕ್ಕ ಬುಕ್ಕ ಎಲ್ಲಾನು ನೀಟಾಗಿ ಮಾಡಿ ಜನಗಳಿಗೆ ನಿಯತ್ತನ್ನಕ್ಕೆ ನಾನು ಅನ್ನೋದು ತೋರಿಸೋಕ್ಕೋಸ್ಕರ ರಾಜಕೀಯಕ್ಕೆ ಬಂದಿನಿ. ನನ್ನ ಕರ್ತವ್ಯನೂ ಐತೆ. ಅಲ್ಲ, ಏನು ಬಡತನ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಕ್ ಹೋಗಿ ಅವರಿಗೆ ನಿರ್ನಾಮ ಮಾಡಕ್ ಕಾಣ್ತಿರಲ್ಲ ನೀವು ಅಂತ.
ಹೇಳ್ತಾನೆ ನಿರ್ಮೂಲ್ಯ. ನಾವು ನಿರ್ಮೂಲ್ಯ ಮಾಡೇ ಬೇರೆ. ಬಡತನ ಬೆಳೆ ಹಾಕಿರ್ತೀವಿ, ಬೆಳೆ ಪಂಚ ಗ್ಲಾಸ್ ಪಾಸ್ ಹಾಕಿರ್ತೀವಿ, ಗೋಟ್ ಪೆಟ್ಟು ಹಾಕಿರ್ತೀವ, ಏನೋ ಒಂದು ಅಂದಾಜು ಬಿಡ್ತಿರ್ತೀವಿ, ಏನೋ ಬಗೆಹರಿಸ್ಬಿಡ್ತೀವಿ. ಶಾಂಕ್ಷನ್ ಇನ್ನೊಂದು ಸಾವಿರ ರೂಪಾಯಿ ಮಾಡ್ಕೊಂಡು ಈಗ ಮಾಡ್ಕೊಂಡು ಅಂತೀವಿ. ಅದು ಯಾವುದೋ ನಿರ್ಮೂಲನೆ ಮಾಡಂಗಿಲ್ಲ. ನಮ್ದು ಯಾವ ನಿರ್ಮೂಲನೆ ನಡೆಯಲಿಲ್ಲ. ನಮ್ದು ನಿರ್ಮೂಲನೆ ಏನಿದ್ರೆ ಏನ್ ಗೊತ್ತಿಲ್ಲ, ಪಂಚಾಯಿತಿ ನಿರ್ಮೂಲನಾ ಕಾರ್ಯಕ್ರಮ. ಭಜನೆ ಹೇಳ್ಕೊಡೋದ್ರಿಂದ ಪಂಚಾಯತಿಗೆ ಏನೋ ಉಳಿದೇ ಇಲ್ಲ ಅಂತ. ಹಂಗಾದ್ರೆ ದುಡ್ಡಿದ್ದಾರ ಅಲ್ಲ, ನಿನ್ನ ಹತ್ರ ದುಡ್ಡಿದಾರ ಏನೈತೆ ಅಲ್ಲಿ ಬಿಡಿ ಬಂಡವಾಳ ಎಲ್ಲ ಬೈನಾಗೈತೀನಿ. ಯಾರ ಓಟ್ ಹಾಕ್ತಾರೆ ನೀವೇ ದುಡ್ಡಿನ ಅಂತ 1 ವಾರ ತಿಂಗಳಾದ ನಮ್ ಬುಧಾಳ್ ರವಿ ಮಾಮ ಟಚ್ ಬಂದಾಗ ಒಮ್ಮೊಮ್ಮೆ ಲಕ್ಷ ನೀನು ಶಿವಾಭ್ಯಾಸ ಮಾಡ್ತೀವಲ್ಲ 3 ವರ್ಷ ಅಡಿಕೆ ಮಾಡಿದ್ದಲ್ಲ ನಂಗ ಕೊಟ್ಟಾನ. ಒಂದಪ್ಪ ಆಮೇಲೆ ನೋಡು ಏನದು ದುರುದ್ದೇಶನ ಏನ್ ಒಳ್ಳೆ ಉದ್ದೇಶ ಐತೆ ಹೇಳ. ನಮ್ದು ಉದ್ದೇಶ ಒಳ್ಳೆ ಇರಂಗಿಲ್ಲ ನೋಡುವ, ರಾಜಕಾರಣ ನಾವು ಎಲ್ಲ ದುರುದ್ದೇಶನೇ. ಎಲ್ಲ ದುರುದ್ದೇಶ ಐತೆ ದೇವಿ, ಎಲ್ಲ ನಿನಗಾಗಿ ಇರುವ. ನಾನು ಅಕಸ್ಮಾತ್ ಏನಿಲ್ಲ, ಗೆದ್ದೆ ತಿಳ್ಕೊ. ಎಲ್ಲ ಕೆಲಸಗಳು ಪ್ಲಾನ್ ಹೇಳ್ಕೊಡ್ತೀನಿ. ಬೇಡಪ್ಪ ನಮಗೆ ಪ್ಲಾನ್ ಏನಪ್ಪ ಒಳ್ಳೆ ರೀತಿಯಿಂದ ದುಡ್ಡು ಹೊಡಿಬಹುದಾಗಿತ್ತ. ನೀನ್ ಅವ್ರಿಗೆ ಬಂಧನ ಹಾಕಿ ದುಡ್ಡು ನನಗೆ ಹಾಕಬೇಕು. ಅವ್ರು ರಾಜಕೀಯಕ್ಕೆ ಬರೋಕೆ ನಮಗೆ ಸಂಬಳ ತಗೊಳ್ಳೋ ಕೆಲಸ ಏನದು? ನಾವು ರಾಜಕೀಯಕ್ಕೆ ಬಂದಿರೋದೇ ತೋಚಕ. ಹೇಳ್ತೀನಿ ಕೇಳಿ, ನಿನಗೆ ಗೊತ್ತಿಲ್ಲ. ನಾವು ಮಾಡೋ ಪ್ಲಾನ್ ಹೇಳ್ಕೊಡ್ತೀನಿ ಕೇಳು. ಒಳ್ಳೆ ಮಳೆ ಬಂದಾಗ ನಾವು ಪಿಡಿಒ ಸಾಹೇಬ್ರ ಹೇಳಿ ಗ್ರಾಂಡ್ ಆಕ್ಷನ್ ಬರ್ತದೆ. ಚರಂಡಿ ಕ್ಲೀನಿಂಗ್, ಮಳೆಗೆ ಅರ್ಧ ಕ್ಲೀನ್ ಆಗಿರ್ತದೆ. ಇನ್ನ ನಾವು ರೊಕ್ಕ ತಿನ್ನ ಪ್ಲಾನ್ ಹಾಕ್ಸ್ಕೊಂಡು ಜನತಾ ಮನೆ ಮಾತು ಹೇಳೋದ್ರ ಇರೋದು ಎಷ್ಟು ಜನ ನಮ್ಮ ಅಮಾಯಕ ಜನಕ್ಕೆ ರೇಟ್ ರೊಕ್ಕ ಬರ್ತದೆ, ಕೊಡ್ತಾರ ಗೊತ್ತಿಲ್ಲ. ಮುಂಡ ವಸ್ತಿ ಅದನ್ನು ರಸ್ತೆ ಯಾರು ಕೇಳಂಗಿಲ್ಲ. ರಸ್ತೆ ಯಾರು ಕೇಳಂಗಿಲ್ಲ. ಇರ ರಸ್ತೆ ಮತ್ತೆ ಕೆರಿತೀವಿ, ಗ್ರಾಮ ಹೇಳ್ತೀವಿ, ಮತ್ತೆ ಗುಂಡಿ ಬೀಳದ ಮತ್ತೆ ರೊಕ್ಕ ತಗಂತೀವಿ. ಎಲ್ಲ ಕಾಂಟ್ರಾಕ್ಟ್ ಕೊಡೋದು ಕೈಯಾಗ. ನಿಮ್ಮಂತರೆಲ್ಲ ಅಧ್ಯಕ್ಷರಾಗತ್ಲ ನಾಲಾಯಕ್ ಬಿಡ. ಶೌಚಾಲಯದಲ್ಲಿ ಬಿಡಂಗಿಲ್ಲ ನಾವು. ರಾಜಕೀಯ ಬಂದಿರೋದು ಎಲ್ಲಿ ರೊಕ್ಕ ಐತೆ ಅಲ್ಲಿ ನಮ್ದೊಂದು ಕಾದಿರ್ತದೆ. ಇವಾಗ 3 ಜನ ಗೊತ್ತಾಗ್ಬಿಟ್ಟೈತಿ ನಿನ್ ಬಂಡವಾಳ ಬೈಲ. ನಾನೇ ಹೇಳ್ತೀನ, ಇವ್ರಿಗೆ ಯಾರಾದ್ರೂ ಒಂದ್ ತೋಟ ಹಾಕಿರ ಇವ ಏನಾದ್ರೂ ಪ್ರಧಾನಿ ಆದ್ರೆ ಆ ದೇಶ ಉದ್ಧಾರ ಆದಂಗ. ಎಲ್ಲಾ ಕಾಂಟ್ರಾಕ್ಟ್ ನಿನಗ ಕೊಡಿಸಿ ನಿನಗ ರೊಕ್ಕ ಹೆಂಗ ಮಾಡೋದು ಅಂತ ಪ್ಲಾನ್ ಹೇಳ್ತೀನಿ. ಹರಿಜನರು ಉದ್ಧಾರ ಅಂತ ಹೆಂಗ್ ಮಾಡ್ತಿ ಮತ್ತ? ಅದೆಲ್ಲ ಮಾತಲ್ಲಿ ಇರ್ತಾವಮ್ಮ, ಬರೇ ಮಾತ. ಬರೀ ಮತ್ತೆ ರಾಜಕಾರಣ ಮಾಡಿ ಅಂದ್ರೆ ನಾವೇ ರೊಕ್ಕ ಕೊಟ್ಟು ಮದಸ್ಬೇಕತ್ತೆ ಮುಂದಿನ ಹಾಗಿಲ್ಲ. ಅವ್ರ ನ್ಯಾಕ್ ಬೇಕಾಗಿ ಯೂಸ್ ಮಾಡ್ಕೊಂತೀವಿ. ಸಾಹೇಬ್ರ ಹತ್ರ ಮಾತಾಡಿವಪ್ಪ, ಔಟ್ಡೋರ್ ಮೀಟಿಂಗು ಇಂಡೋರ್ ಮಾಡ್ಕೊಂಡು ಈಗ ಕಟ್ ಮಾಡಿ ನೋಡಪ್ಪ ಅಂತ ಅವ್ರಿಗ ತೋರಿಸ್ತೀವಿ. ಎಲ್ಲ ಇಂಡೋರ್ ನಾವೇ ನಮ್ಮೂರ್ ಬಸ್ ಸ್ಟ್ಯಾಂಡ್ ಶಾಮಿಯಾನ ಹಾಕ್ಸಿ ಅವ್ರಿಗೆ ಇರಂಗಿಲ್ಲ. ಬರೀ ಸಾಗರ ಬಂದ ಮೀಟಿಂಗ್ ಐತಿ ಅಂತ ಚಿತ್ತು ಸ್ವಾಹಾ. ರಾಜಕೀಯದಾಗ ಈ ಬಿಡುಗಡೆ ಅಮೌಂಟ್ ಎಲ್ಲವೂ ಅಕೌಂಟಿಗೆ
ಮಾಡ್ತಿ ಈ ಮಹಾತ್ಮ ಗಾಂಧಿ ಯೋಜನೆ ದುಡ್ಡು ಬರ್ತಾವಲ್ಲ ನಮ್ಮೂರಾಗಂತ ಬಿಡಿಸ್ಕೊಡೋವನ್ನ ನಿನಗೆ ಬರೋಂಗ ಮಾಡುತ್ತೆ ನಿನಗ ಬರೋಂಗ ಮಾಡ್ಕೊಂಡಲ್ಲ ಹೆಂಗಂತಿ ಇನ್ನರ್ಥ ನನಗೆ ಹೆಂಗೈತೆ ನಾನು ಹೌದೇನ್ ಮತ್ತ ಹಂಗಾದ್ರೆ ಆ ರೊಕ್ಕ ನನಗೆ ಬರಕ್ ಮಾಡು ಹೆಂಗು ನಿನಗೆ ಊರಿನ ಜನ ಬಹಳ ಒಳ್ಳೆಯರಂತ ಅನ್ಕೊಂಡಿದಾರ ಪಾಪ ಅವರೇ ಒಳ್ಳೆಯರ ಅನ್ಕೊಂಡ್ರೆ ನಾನೇ ಬಿಡೋದು ನಾನು ಅಂತೀನಿ ನೀನ್ ಅಧ್ಯಕ್ಷ ಏನಾದ್ರೂ ಆಗದೆ ಅಂದ್ರೆ ಊರೇ ಬಿಟ್ಟು ಗುಂಡಾಂತರ ಮಾಡ್ಬಿಡ್ತೀರ ನೋಡು ಮತ್ತ ಈಗ ನಮ್ಗೆ ರಚಿಕೆ ನೀನು ಸ್ವಂತದ ಮೇಲೆ ಹಾಡಿ ಮಾಡಿ ಹೇಳ್ತೀನಿ ನಾನು ಅಧ್ಯಕ್ಷ ಆಗೋಕೆ ನಮ್ಮ ಸ್ಫೂರ್ತಿಯ ಕಿರೀಟ ಚಿಂತು ನೀನು ಇನ್ನೂ ಅಧ್ಯಕ್ಷನೇ ಆಗಿಲ್ಲ ಆಗ್ಲೇ ನಾನು ಅಧ್ಯಕ್ಷ ಆದ್ರಂತ ಹೊಂಟೆ ಬಿಟ್ಟೆ ಅದೇ ಯಾಕಿನೇ ಅಧ್ಯಕ್ಷ ಆಗಬೇಕು ಅಂತ ಇಲ್ಲಿ ಬಂದಿರೋದು ನಮ್ ಕಮಿಟಿ ನಮ್ ಮೆಂಬರ್ಗಳಾದ್ರೆಲ್ಲ ತಿರುಪ್ತಿ ಬಿಟ್ಟು ಅವನು ಬ್ಯಾಂಕ್ ಆಗಿ ಹೋಗಿರ್ಲಿ ಅಲ್ಲಿಂದ ಕರ್ಕೊಂಡ್ ಬಂದರೆ ನಾವೇ ಅಧ್ಯಕ್ಷರಾಗಲಿ ಏನ್ MLC ಅಧ್ಯಕ್ಷ ಆಗ್ತೇನ ಇಲ್ಲ ನಾನು MLC ಮಾಡ್ತೀನಿ ಚಿಂತು ಚಿಂತು ಮುಖ್ಯಮಂತ್ರಿ ಆಗೋದ್ರಿಂದ ನಿನಗೆ ಗೊತ್ತಿಲ್ಲ ನಿನ್ನ MLC ಆಗಿ ತಗೊಂಡು ನಿನ್ನ ಹೆಸರಲ್ಲಿ ನಮ್ಮೂರು ಬಸ್ ಸ್ಟ್ಯಾಂಡ್ ಚಿಣಿಮಣಿ ಚಿಂತಾಮಣಿ ರೈತ ಭವನ ಅಂತ ರೈತ ಭವನ ಕಟ್ತೀನಿ ಇದು 2 MSI ಅಲ್ಲೂ 2 MRP ತರ್ತೀನಿ ಊರಿಗೆ ನೀರಿಗೆ ಅಲ್ವಾ ನನಗೆ ರೋಡಿಗೆ ನಿನ್ನ ಹೆಸರು ಊರಿಗೆ ನಿನ್ನ ಹೆಸರು ಬಾಡಿಗೆ ನಿನ್ನ ಹೆಸರು ಲಾಡ್ಜಿಗೆ ನಿನ್ನ ಹೆಸರು ಉತ್ತಿ ಹಾಕ್ತೀನಿ ಅಂದ್ರೆ ನಮ್ಮ ಬೋರ್ವೆಲ್ ಕೋಚ್ತೀನಿ 2 ಹಿಡ್ಕೊಂಡು ಪೂರ ನಿಂದವ ಇರ್ಬೇಕು ಹೆಂಗ ಸ್ಥಾನಲ್ಲ ಚಿಂತಾಮಣಿ ಅದಾಗ ನಮ್ಮ ರಾಜ ಮಾತ್ರ ನಿನ್ನ ಬಿಡೋದಂಗೆ ಇಲ್ಲ ಒಂದು 9 ದಿವಸ ಬೇಕಾದ್ರೆ ಉಪವಾಸ ಮಾಡಬೇಕು ಚಿಂತಾಮಣಿ ಹೆಸರು ಮುಂದಲ್ಲೇ ಇರ್ತಾನ ವಿಚಾರ ಗೊತ್ತಿಲ್ಲ ನಮ್ಮ ರಾಜದನು ಬ್ರಹ್ಮಚಾರಿ ಸಂಘ ಅಧ್ಯಕ್ಷ ಆಗಿದ್ದ ಈಗ ವರ್ಗಾವಣೆ ತಂದನೆ ಆಮೇಲೆ ಮದುವೆ ಆಗ್ತಾನೆ ಈಗ ಒಂದು ಕೆಲಸ ಮಾಡಿ ಫಸ್ಟ್ ನಾನು ಏನು ಮದುವೆ ಆಯ್ತು ಮೊದಲು ನನ್ನ ಹೆಸರಿಗೆ ರೊಕ್ಕ ಮಾಡ ಆಮೇಲೆ ನಾನೇ ಮದುವೆ ಆದ್ರೆ ಆಯ್ತು ಚಿತ್ರ ಅವ್ರ ಮದುವೆ ಆಗೋದು ಬೇಡ ಮೊದಲು ರೊಕ್ಕ ಮಾಡ್ಕೊಂಡೆ ಆಮೇಲೆ ಮದುವೆ ಆಗ ಈಗ ಮತ್ತೆ ಅಲ್ಲಿ ತಕ್ಕ ಒಂಚೂರು ಕೊಡು ಫಸ್ಟ್ ಲೈನ್ ಕೊಡು ಸ್ವಲ್ಪ ಹಂಗ ಮಜಾ ಕೊಡು ಆಮೇಲೆ ಬೇಕಾದ್ರೆ ಮದುವೆ ಆಗದಂತೆ ನೀನು ನಮ್ಮೂರಾಗ ನಿನ್ನ ಹೆಂಗ ಮುಂದಕ್ಕೆ ತರ್ತೀನಿ ಅಂದ್ರೆ ಅವ್ರವ್ರ ಮಣ್ಣು ಸೊಸೈಟಿ ಕೊಡ್ತು ಸೀರೆ ಹುಡ್ಕೊಂಡು ಓಡಾಡ್ತಿದ್ದು ಈ ಸ್ಪಾಟ್ ನಾಗನ ಸವಾಸ ಮಾಡಿ ಅವ್ರವ್ರು ರೇಷ್ಮೆ ಸೀರೆ ಹುಡ್ಕೊಂಡು ಡಿಂಗ್ ಡಾಮ್ ಬಹಳ ಬೆಳಿಗ್ಗೆ ಹೋಗ್ತಾ ಇದೀನಿ ಸ್ಪಾಟ್ನಾಗ ನಡ್ಕೊಂಡು ನಮ್ಮೂರಾಗ ಎಷ್ಟು ಅಸೆಂಬ್ಲಿ ಕಟ್ಟದ ಗೊತ್ತೇನಿಲ್ಲ ಬಸ್ ಸ್ಟ್ಯಾಂಡ್ ಗಣಪತಿ ಗುಡಿ ಮುಂದಿರೋ ಮೇನ್ ಸೀನಿಯರ್ ಸಿಟಿಜನ್ ಕಟ್ಟಿ ನಮ್ಮ ವಿಮಾನ ನಿಲ್ದಾಣ ಕಮ್ಮರ್ ಮಾತಾಡ್ಕೊಂಡು ಮುಂದೆ ಕೆಳಗೆ ಬನ್ನಿ ಬರ್ಕ್ ಕಟ್ಟಿ ಅಲ್ಲೆಲ್ಲ ಮಾತಾಡ್ಬೇಕು ಸ್ಪಾಟ್ನಾಗ ನಡ್ಕೊಂಡು ಹಂಗ ಮಾಡ್ತಿಲ್ಲ ನೀನು ಸ್ವಲ್ಪ ನಮಗೆ ಕೋಆಪರೇಟ್ ಮಾಡುವುದು
ನಾ ಈ ಊರಾಗೆ ಇರಲ್ಲ. ಅಮ್ಮೋರೆ ಅಮ್ಮೋರೆ ಅಮ್ಮೋರ ಅಮ್ಮೋರೆ ಅಮ್ಮೋರೆ ಬೇಗುವಾಡಗಿ ಬೆಮ್ಮಕ್ಕು ಕೆಳಗೂ ಒಳಗಿ ಬೆಮ್ಮಕ್ಕು ನನಗಾಗು ಅಂತ ಗಂಟು ಬಿದ್ದ. ಭಟ್ರೆ ನೀವೇನ್ ಚಿಂತೆ ಮಾಡಬೇಡ್ರಿ, ನಾನು ನಿಮ್ಮ ಪಕ್ಷನೇ, ನಿಮಗೆ ಎಷ್ಟು ಓಟ. ನಾನು ನಿಮಗೆ ಹಾಕಬೇಕು ನೋಡಿ ಮಾರ್ರೆ. ನೀವು ನಿಂತರೆ ಹಾಕಬೇಕು ಅಂತ ನಮ್ಮ ಮನೆ ಚಿಂತೆ ಅಮ್ಮವ್ರೆ. ಆಯ್ತಾ ರಾಘವೇಂದ್ರ ಮಂಗಳೂರು ಮಂಜುನಾಥ, ನಾನು ಆಗೋದು ನಮ್ಮ ಯಜಮಾನಿಯಲ್ಲಿ. ನಮ್ಮನೆ ಮಂಗಳೂರು ಬ್ರಾಹ್ಮಣ ಇದ್ದಂಗ ನಿಮ್ಮ ಹೆಸರಲ್ಲಿ ಅಪ್ಪ ಅಜ್ಜ. ಅಯ್ಯೋ ನಮ್ಮ ಅಜ್ಜನವರ ಸತ್ತ 6 ವರ್ಷವಾಯ್ತು ಅಂತ. ನೀವು ನಾಳೆ ನಮ್ಮ ಅಜ್ಜನವರ ಪುಣ್ಯತಿಥಿ ಉಂಟು ಆಯ್ತಾ, ನೀವು ದಯವಿಟ್ಟು ಬರಬೇಕು ಮಾರ್ರೆ. ಚಿಂತು ಚಿಂತು ನೀನು ನಮಗೆ ಕ್ಯಾಪ್ ಗಿಪ್ಪೇನು? ಇವ್ ಕೆಪ್ಪ ಇದ್ದಾನವ, ನೀನ್ ಎಷ್ಟು ಬಡ್ಕೊಂಡ್ರೆ ಇವ್ನು ಕೇಳ್ತಾರೆ ಬಿಡ. ಅಷ್ಟು ಇಲ್ಲಿಂದ ನನ್ನ ಮಗನ ಒದ್ದೋಡಿಸ್ಬಿಡೋದು. ನಮ್ಮೊಂದು ದಿನದಾಗಿ ಸಮಸ್ಯೆ ಮಾಡ್ತಾನೆ, ಇನ್ನು ನನ್ನ ಮಗನ ಫಸ್ಟ್ ಒದ್ದೋಡಿಸ್ಬಿಡು. ಏನು ನಿಮ್ಮ ಮಗಳು ಓಡಿ ಹೋಗಿದ್ದಾಳೆಯೋ? ಎಂತ ಸಾವು ಮಾರ್ರೆ. ನೀವು ಚಿಂತೆ ಮಾಡಬೇಕು ಆಯ್ತಾ. ನಮ್ಮ ಹೋಟೆಲಿಗೆ ಬರುವ ಗಿರಾಕಿಗಳನ್ನು ಸಿಗ್ತೇನೆ, ನೀವು ಚಿಂತೆ ಮಾಡಬೇಡಿ ಮಾರ್ರೆ ಆಯ್ತಾ ಮಾರ್ರೆ. ಚಿಂತು ಈ ಭಟ್ಟಿಗೆಲ್ಲ ಮದುವೆ ಆಗಿಲ್ಲ? ನಿಮ್ಮ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಮಾರ್ರೆಯ. ದೇವ ಇವನ ಮಗಳು ನನ್ನ ಕೈಗೆ ಸಿಗುವಂತೆ ಅನುಗ್ರಹಿಸಿದ್ದಾನೆ. ನಿಮ್ ಮನೆ ಹೋದ? ನಾನು ಮನೆಗೆ ಹೋದರೆ ಇವರು ನಿಮಗೆ ಏನಾದರೂ ಮಾಡಿದರೆ ಆ ಪ್ರಕರಣ ನನ್ನ ತಲೆಗೆ ಬರೋದುಂಟಲ್ಲ. ಇವನ್ ಕೇಳ್ತಾನೆ ಅಂತ ಅನ್ಕೊಂಡಿದ್ದೆ, ಏನು ನಾಲ್ಕು ಹೊಚ್ಕೊಂಡು ಮನೆ ನಡೆಯಲ್ಲ. ಹಾಗಾದರೆ ಮಾರಿ ಹಬ್ಬ ಉಂಟು. ಹಬ್ಬ ಐತೆ ಪ್ರತಿ ಮಮ್ಮತ್ತು ಇವ್ ನನ್ನ ಮಗ ಸುಮ್ಮನೆ ಹೋದವ್ ಕಾಣಲ್ಲ. ಇನ್ನು ಮದುವೆನೇ ಆಗಿಲ್ಲ, ಇದು ನಾನು ಮದುವೆ ಆಗಬೇಕಷ್ಟೇ. ಇದು ಯಾರಿಗೂ ದಕ್ಕಬಾರದು, ಸ್ವಲ್ಪ ಕಾಯಬೇಕು. ಆ ದಿನ ಅವರು ಕಟ್ಟಿ ಮಾಡಿದ ತೋಟ ಎಷ್ಟು ಅರಣ್ಯ ಅಷ್ಟು ಗರ್ಭಿತವಾಯಿತು. ನನ್ನ ಮನಸ್ಸನ್ನೇ ಕೇಳಿದೆ. ಆ ಕವನದಿಂದ ಈ ನನ್ನ ಹೃದಯವು ಹೂವಿಗೆ ಗೋಮಳೆ, ನೀರಿಗೆ ನೈತಿನೆಯು, ಹಾಡುವುದನ್ನು ಹಾಡುವುದು ಆ ನನ್ನ ಗೆಳತಿ. ಯಾರು ನನ್ನ ಕಣ್ಣ ಮುಚ್ಚುವ ಆ ಅಧಿಕಾರ ಇರುವುದು ನನ್ನ ನನ್ನಲ್ಲಿಲ್ಲದೆ ಬೇರೆ ಯಾರೂ ಇಲ್ಲ ಅಂತೆ. ಬಿಡಿ, ನೀವಂತೂ ನನ್ನನ್ನು ಮರೆತಂತೆ ಕಾಣಿಸುತ್ತೆ. ಭತ್ತದ ಕಿರೀಟದಲ್ಲಿ ವಜ್ರ ಶೋಧಿಸುವಂತೆ, ಸಾಗರ ತಳದಲ್ಲಿ ಮುತ್ತು ಹೊಳೆಯುವಂತೆ, ಈ 8 ಕೋಟಿ ಕನ್ನಡಿಗರ ಮಧ್ಯೆ ಎದ್ದು ಕಾಣುವ ನನ್ನ ಪ್ರೀತಿ ಸುಮಿತ್ರಳನ್ನು ಮರೆಯಲು ಸಾಧ್ಯವೇ? ಸುಮಿತ್ರ, ಎಲ್ಲೋ ನೀನೇ ನನ್ನನ್ನು ಮರೆತಂತೆ ಕಾಣ್ತಿದ್ದಲ್ಲ? ಹಾಗಲ್ಲ, ತುಂಬಿದ್ದ ಸಮುದ್ರವನ್ನು ಕೂಡ ಬತ್ತಬಹುದು, ಅರಳಿದ ಹೂ ಬಾಡಬಹುದು. ಈ ಸುಮಿತ್ರ ನಿಮ್ಮನ್ನು ಮರೆಯಲು ಅದೆಲ್ಲವೂ ಸಾಧ್ಯ. ಸುಮಿತ್ರ, ನಮ್ಮಿಬ್ಬರ ಪ್ರೀತಿಯರಿಗೆ ಸಾಗರದ ಅಲೆಗಳಿಗೆ ಸಿಗುತ್ತದೆ. ನಿರಂತರವಾಗಿ ನಡೆಯುತ್ತಿದ್ದರೆ ಮುಂದೆ ನಮಗೆ ಪ್ರೇಮವಿದೆಯಾ? ನಮ್ಮ ನಡುವೆಯ ಆಸೆಯ ಕುರಿ ಬರ್ತದೆ, ದಿಗಂತದ ಆಚೆ ಒಬ್ಬರಿ ಅನ್ನೋ ಆಸೆ ಅಷ್ಟೇ. ಅಷ್ಟೊಂದು ಆಸೆ ಖಂಡಿತವಾಗಿಯೂ ನೋಡಿ, ಆ ಆಸೆ ನಿರಾಸೆ ಆದರೆ ಗತಿ ಏನು? ಆದಷ್ಟು ಬೇಗ ಈ ರೀತಿ ವಯಸ್ಸ ನನ್ನ ಕೊಡುಗೆ ಸುಮಿತ್ರ, ನೀನು ನನ್ನ ಪಾಲಿಗೆ ಬಯಸಿದ ಕನ್ಯೆಯಾದ ನಿನಗೆ ಕೂಡಿ ಬಂದು ನಿನ್ನ ಕೊರಗೆ ತಾಳಿ ಕಟ್ಟಿ ನೀನನ್ನು ನನ್ನ ಕನಸಿನ ನೋಡಕ್ಕೆ ನನ್ನಲ್ಲಿ ಮನೆ ಮಾಡಿಕೊಂಡಿದ್ದ ಸುಮಿತ್ರ. ಬರೀ ಕನಸಿನಲ್ಲೇ ವಿಧಿಸ್ತೀರಾ ಅಂತ ಕಾಣಿಸುತ್ತೆ. ಆದಷ್ಟು ಬೇಗ
ನಮ್ಮ ಅಣ್ಣನಿಗೆ ಬಂದು ಈ ವಿಷಯ ಕೇಳಿದ್ರೆ ಈ ನಮ್ಮ ಕನಸು ಕೂಡ ನಡೆಸಲು ಖಂಡಿತ. ಸುಮಿತ್ರಾ, ನಾನು ಇನ್ನೊಂದು ಮಾತು ಕೇಳಲೆ? ಒಂದೇಕೆ 1000 ನಿನ್ನಿಚ್ಛೆಯಂತೆ ನಾನು ನಿನ್ನ ಮದುವೆಯಾಗಿ ಮುಂದೆ ನನಗೇನಾದರೂ ಸ್ಥಿತಿ ಬಂದ್ರೆ? ನಿಮಗಿಂತ ಮುಂಚೆಯೇ ನಾನು ಮುತ್ತೈದೆಯಾಗಿ ಈ ಸುಮಿತ್ರನ ಪ್ರಾಣ ನಿಮ್ಮ ಪಾದತಲೆಯಲ್ಲಿ ಹೋಗಬೇಕೆಂಬುದೇ ನನ್ನ ಆಸೆ. ನೋಡಿ, ಮಗು ತಾಯಿ ಮಗುವನ್ನು ಪ್ರೀತಿಸ್ತಾಳೆ. ಅನಾಥ ಮಕ್ಕಳಿಗೆ ಆ ಜೀವನವನ್ನೇ ಕರೆಕ್ಟ್ ಸುಮಿತ್ರಾ, ಏನೇ ಜನ್ಮದಲ್ಲೂ ನೀನೇ ನನ್ನ ಪತಿ, ನಾನೇ ನನ್ನ ಪತಿ. ಹೂವಾಗಿ ನೀ ಹರಳಿ ನಿಂತಾಗ ನಿನ್ನ ಒಪ್ಪಿಗೆ ಅಪ್ಪಣೆ ಕೊಟ್ಟರೆ ನಾನಿಂದ ಮದುವನ್ನು ಹೀರುವೆ. ಹಾಗಾದ್ರೆ ಕೊನೆವರೆಗೂ ನೀವು ನನ್ನನ್ನು ಕೈ ಬಿಡುವುದು? ಸುಮಿತ್ರಾ, ಹಣೆ ಬರ ಸರಿ ಇತ್ತು ಅಂದ್ರೆ ನನ್ನ ನಿನ್ನೊಳಗೆ ಎತ್ತವರಿಗೆ ಗೊತ್ತಿಲ್ಲ. ನನ್ನಿಂದ ಪ್ರೇಮ ಅಮರ. ಈ ಅಮರ ಪ್ರೇಮ ಭದ್ರವಾಗಿವರೆಗೂ ಇದನ್ನು ಒಡೆಯಲು ಆ ಜಗದ ರಕ್ಷಕನಿಗೂ ಸಾಧ್ಯವಿಲ್ಲ. ಸ್ನೇಹ ಎಂಬ ಗುಡ್ಡದ ಮೇಲೆ ಪ್ರೀತಿ ಎಂದು ಗುಡಿ ಕಟ್ಟಿ ಮಾನವೀಯತೆ ಎಂಬ ಜ್ಯೋತಿ ಬೆಳಗೋಣ. ಈ ಮಾತಿಗೆ ತಪ್ಪಿದರೆ ನನ್ನ ಹೆಚ್ಚಿನ ಸಾಕ್ಷಿ, ಹೆಚ್ಚಾದ ನನ್ನಿಂದ ಪ್ರೇಮ ಸಾಕ್ಷಿ.
ಸುಮಿತ್ರ, ಯಾವುದಕ್ಕೂ ಕಾಲ ಕೂಡಿ ಬರ್ಬೇಕಲ್ಲ, ಖಂಡಿತವಾಗಿ ಬಂದು ನಿಮ್ಮ ಅಣ್ಣನ ಆಶೀರ್ವಾದ ಪಡಿತೀನಿ. ಜೋಗ್ರಿ ನೋಡಿ, ಹಾಗಾದ್ರೆ ನಾನಾದ್ರೂ ಅಷ್ಟೇ ಯಾವ್ದಾದ್ರು ಒಂದು ಕಾರ್ಯಕ್ರಮ ನಿಮ್ಮನೆಗೆ ಬರ್ಬೇಕೆಂಬುದೇ ನನ್ನ ಆಸೆ. ಸುಮಿತ್ರ, ದಯವಿಟ್ಟು ಆ ಸಾಹಸ ಮಾತ್ರ ಮಾಡಬೇಡ. ಯಾಕೆ ಯಾಕೆ ನಾನು ನಿಮ್ಮನೆಗೆ ಬರೋದು ಇಷ್ಟ ಇಲ್ವಾ? ಯಾಕೆ ನಾನೇ ನಿಮ್ಮನೆಗೆ ಬರಬಾರ್ದು? ಸುಮಿತ್ರ, ಅದೊಂದು ದೊಡ್ಡ ಕತೆ. ಆ ಕಥೆ ಹಿಂದೆ ಒಂದು ಮನೆಯಲ್ಲಿ ಹೆಣ್ಣೆಂಬ ಕುಡಿಯೇ ಇಲ್ಲ. ಹೆಣ್ಣಿಲ್ಲದ ಮನೆ, ಕಣ್ಣಿಲ್ಲದ ಮಂದಿರ ಮಾಡುವೆ. ಎರಡು ಒಂದೇ ಸುಮಿತ್ರ, ದಯವಿಟ್ಟು ಆ ಮನೆಯ ಬಾಗಿಲು ತೆರೆದಂದ್ರೆ ನನ್ನ ಕಣ್ಣಲ್ಲಿ ಕಣ್ಣೀರು ಖಾರ ಖಾರ ದಯವಿಟ್ಟು ಜಗನ್ನಾಥ, ಹಾಗಾದ್ರೆ ನಿಮ್ಮ ಮನೆಗೆ ಅಕ್ಕನೂ ಯಾಕೆ? ಅಕ್ಕ ಇಲ್ಲ, ನನ್ನ ಮದ್ದಿನ ತಂಗಿ ಶೀಲ. ನಿಮ್ಮ ಸಹೋದರಿ ಶೀಲನ? ಏನಾಯ್ತು ಅವಳಿಗೆ? ಏನಾಯ್ತು? ಶೀಲ, ನಾನು ಕುಡಿದು ಬಿಟ್ಟ ಎದೆ ಹಾಲನ್ನು ಕುಡಿದ ನನ್ನ ತಂಗಿ ಶೀಲ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ನನ್ನಪ್ಪಲಿಯಾದ ನನ್ನ ತಂಗಿ ಶೀಲ ನಮ್ಮಿಬ್ಬರಾಗಿ ಪ್ರೀತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಮದುವೆಗೆ ಮುಂಚೆಗೆ ಗಾಮಿಸಿ ಗರ್ಭವತಿಯಾಗಿ ಯಾವನೋ ತಲೆದುರುಕ ಮೂಸಿ ನೋಡಿ ಬೀಸಿ ಹೊಡೆದು ನಡು ನೀರಿನಲ್ಲಿ ಕೈ ಬಿಟ್ಟು ಓಡಿ ಹೋದ ಆ ಜಗದೀಶ ನನ್ನ ತಂಗಿ ತಲೆ ತುಂಬಾ ಹೂ ಬಿಡಿದು ಮುಸುಕು ಮತ್ತು ತನ್ನ ತವರು ಮನೆಯಿಂದ ತನ್ನ ಅಣ್ಣನ ಆಶೀರ್ವಾದ ಪಡೆದು ಗಂಡನ ಮನೆಗೆ ಸಾಗಬೇಕಾಗಿತ್ತು. ಅದೇ ನನ್ನ ತಂಗಿ ಶೀಲ ಮದುವೆಗೆ ಮುಂಚೆಗೆ ಗರ್ಭವತಿಯಾಗಿ ಈ ಸಮಾಜಕ್ಕೆ ಹಾಜರಿ ಎಂಬ ಸಲ್ಲನ್ನು ಹೊತ್ತು ಈ ಸಮಾಜಕ್ಕೆ ಮುಖ ತೋರಿಸದೆ ಮಸಣ ಯಾತ್ರೆಯತ್ತ ಸಾಗಿದೆ. ನನ್ನ ತಂಗಿ ಇರೋ ಜಾಗದಲ್ಲಿ ನಾನು ಇಲ್ಲ. ನನ್ನ ತಂಗಿಯ ಶಾಪ ಅವರಿಗೆ ಕಟ್ಟುವುದಿಲ್ಲ ಸುಮಿತ್ರ. ನನ್ನ ತಂಗಿಯ ಸಾವಿಗೆ ಕಾರಣವಾದ ಅವನನ್ನು ಅಧಪತನ ಮಾಡದಿದ್ದರೆ ಬೇಡಿ, ಅದೇನೇ ಆದರೂ ಕೂಡ ನನ್ನ ಮಾತನ್ನು ನಡೆಸಿಕೊಡುವ ನಿಲ್ಲಿಸುವ ವಿಷಯವಾಗಿದ್ದರೆ ನಾನು ಇರ್ತಿರಲಿಲ್ಲ. ನನ್ನ ಜೀವನದಲ್ಲಿ ನಡೆಬಾರ್ದು ನಡೆದು ಹೋಯ್ತು ಸುಮಿತ್ರ, ನಡೆದು ಹೋಯ್ತು. ನಾನು ಒಂದು ಮಾತು ಹೇಳ್ತೀನಿ, ನೀವು ಏನಾದರೂ ಆಘಾತ ಮಾಡಿದ್ರೆ ಸುಮಿತ್ರ, ನಿನ್ನ ಜೀವವೇ ನನಗೆ, ನಿನ್ನ ಮಾತು ನನಗೆ ಬೀಜ ವಾಕ್ಯ, ನಿನ್ನ ಜೀವನವನ್ನೇ ನನಗೆ ಬೀಜದಿಂದ ಪ್ರೇಸಿ ನೀನು ನಿನ್ನ ಮಾತನ್ನು ನಾನು ನಡೆಸಿಕೊಡುವುದನ್ನು ಹೇಳು. ಹೇಳು, ಏನ್ ಮಾಡ್ಬೇಕು? ನನ್ನ ಮಾತನ್ನು ನಡೆಸಿಕೊಡದ ದುಸ್ಸಾಹ ಮಾತ್ರ ನೀವು ಮಾಡುತ್ತಿಲ್ಲ ಅಂತ. ಸುಮಿತ್ರ, ನನ್ನ ಮನೋಧರ್ಮಕ್ಕೆ ವಿರುದ್ಧವಾಗಿ ಸಾಗುವ ಇಚ್ಛೆ ನನಗಿಲ್ಲ. ನೋಡಿ, ಮಾನವತೆಯನ್ನು ಕಳೆದುಕೊಂಡು ಅದನ್ನು ಹೇಳುವ ಇಚ್ಛೆಯೂ ಕೂಡ ನನಗಿಲ್ಲ. ಆದ್ರೆ ಮಾಡೋದು ಇವಾಗ ಅದು ಸಮಯ ಸಂದರ್ಭ. ಸುಮಿತ್ರ, ಚಿನ್ನದ ಬಟ್ಟಲಲ್ಲಿ ವಿಷವನ್ನು ಹಾಕಿ ಅಮೃತ ಎಂದು ಕುಡಿ ಎಂದರೆ ಅಂತ ಕುಡಿಯುವ ಬೇಕಿ ನಾನಲ್ಲ ಸುಮಿತ್ರ. ಹಾಗಾದ್ರೆ ಹೇಳ್ತೀನಿ, ನೀವು ಆ ಜಗದೀಶನಿಗೆ ಶಿಕ್ಷಿಸಬಾರದು, ಅವರನ್ನ ಪ್ರೀತಿಸಬೇಕು, ಅವರಿಗೆ ಯಾವುದೇ ರೀತಿಯ ಕಷ್ಟಗಳನ್ನು ಕೊಡಬಾರದು, ಅವರಿಗೆ ಕ್ಷಮಿಸುವಂತ ತ್ಯಾಗ ಮೂರ್ತಿ ನೀವು ಆಗಬೇಕು. ಸುಮಿತ್ರ, ಜಗದೀಶರು ನಿನಗೂ ಏನು ಸಂಬಂಧ? ಶೀಲರಿಗೂ ನಿಮಗೂ ಯಾವ ಸಂಬಂಧ? ಶೀಲಾ ನನ್ನ ಸಹೋದರಿ, ಜಗದೀಶ ನನ್ನ ಸಹೋದರ. ಚೆಂದಾಗಿದೆ ಸುಮಿತ್ರ, ನೀನು ಹೇಳುವ ಮಾತು. ನನ್ನ ತಂಗಿಯ ಜಾಗದಲ್ಲಿ ನೀನೇ ಇದ್ದಿದ್ರೆ ಏನು ಮಾಡ್ತಿದ್ದೆ ಹೇಳು. ಜಗನ್ನಾಥ್, ಆ ರೀತಿ ಮಾತ್ರ ಮಾತನಾಡಬೇಡಿ. ನೀವು ನಿಮ್ಮ ತಂಗಿ ವಿಷಯದಲ್ಲಿ ಸ್ವಾರ್ಥಿ ಆದ್ರೆ ನಾನು ಕೂಡ ನನ್ನ ವಿಷಯದಲ್ಲಿ ಸ್ವಾರ್ಥಿ. ಆದ್ರೆ ನನ್ನ ಅಣ್ಣನಿಗೆ ನೀವು ಶಿಕ್ಷೆ ಕೊಟ್ಟು ರಕ್ತ ಸಂಬಂಧವನ್ನು ಕಡಿತೆ ಹಾಕುವ ಮಹಾಪಾಪಿ ಮಾತ್ರ ನೀವು ಆಗಬಾರದು. ಮಾತು ಆಯ್ತಾಯ್ತು, ಮುತ್ತು ಹೊಡೆದಿರೋ ಹೋಯ್ತು. ಆ ದೈವ ಇಚ್ಛೆಗೆ ಸಾಗುವ ಇಚ್ಛೆ ನನಗಿಲ್ಲ. ಹಾಗೆ
ನಿನ್ನ ಇಷ್ಟಂತೆ ಆಗ್ಲಿ. ಎಲ್ಲಿ ಸ್ವಲ್ಪ ರಘು ನಿರ್ಧಾರ ನಿನಗೆ ಬಿಟ್ಟಿದ್ದು. ಸ್ವಲ್ಪ ರಘು ನಗು ಸ್ವಲ್ಪ. ನಿನಗಾಗಿ ನಿಮ್ಮ ಮನೆಯವರು ಕಾಯ್ತಿರ್ಬೋದು. ಆಯ್ತಾ? ಹಾಗೆ ನಗು ಸ್ವಲ್ಪ. ನಾನೇ ಬರ್ತೇನೆ. ಆಯ್ತು.